ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಾವು ಚಾಮುಂಡೇಶ್ವರಿ, ಯಡಿಯೂರು, ಆಮೇಲೆ ಆಂಜನೇಯ, ಪಂಚಮುಖಿ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಕುಣಿಗಲ್ಲಲ್ಲೇ ಇರುವ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ಈ ದೇವಸ್ಥಾನ ತುಂಬ ಅಂದರೆ ತುಂಬಾ ಫೇಮಸ್ಸು. ಈ ದೇವಸ್ಥಾನ ಚಿಕ್ಕದಾಗಿ ದೇವ್ರ ಗುಡಿಸ್ಲು ಥರ ಇರೋದ್ರೆ ಎಷ್ಟು ಫೇಮಸ್ ಅಂದರೆ ಎಲ್ಲಿಂದನೋ ಬರ್ತಾರೆ ಇಲ್ಲಿಗೆ. ಈ ದೇವಸ್ಥಾನ ನೋಡೋಕ್ಕೆ ಚಿಕ್ಕದಾಗಿದೆ ಅನ್ಕೊಬೋದು. ತುಂಬ ಅಂದರೆ ತುಂಬ ಫೇಮಸ್ ಆಗಿರೋ ಕುಣಗಲ್ಲಿಂದ, ಬೆಂಗಳೂರಿಂದ, ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿಗೆ. ಅಷ್ಟು ನಂಬಿಕೆ ಇಲ್ಲಿ. ಇವತ್ತು ನಾವು ಸಂಜೆ ಹೋಗಿರೋದ್ರಿಂದ ಜಾಸ್ತಿ ಜನ ಇಲ್ಲ. ನಾವು ಯಾವಾಗಲಾದರೂ ಆ ದೇವಸ್ಥಾನಕ್ಕೆ ಹೋದಾಗ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಫುಲ್ಲು ಸುತ್ತು ದೇವಸ್ಥಾನ ಸುತ್ತು ಎಲ್ಲ ಕ್ಯೂ ಇರುತ್ತೆ. ಜಾಸ್ತಿ ಜನ ಅಂದರೆ ಜನ ಇರ್ತಾರೆ. ಇದೇ ಮೊದಲನೇ ಟೈಮ್ ಇಷ್ಟು ಕಡಿಮೆ ಜನ ಇದ್ದಾಗ ಹೋಗಿರೋದು. ತುಂಬ ಖುಷಿ ಆಯಿತು. ದೇವ್ರು ನೋಡೋಕ್ಕೂ ಚೆನ್ನಾಗಿ ದರ್ಶನ ಸಿಕ್ತು. ಇದೇ ನೋಡಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಒಳಗಡೆ ಗರ್ಭಗುಡಿಲಿರೋ ದೇವರಿದು. ದೇವರು ಕೂಡ ಚೆನ್ನಾಗಿದೆ. ಎಷ್ಟು ಭಕ್ತಿ ಅಂದರೆ ಇಲ್ಲಿರೋ ಜನಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ. ಈ ದೇವಸ್ಥಾನ ನೋಡಿ ಹೇಗಿದೆ ಅಂದರೆ, ದೇವಸ್ಥಾನದ ಮೇಲೆ ಇಷ್ಟೇ ಚಪ್ರದ ಥರ ಇದೆ, ಇಷ್ಟೇ ಗೋಪುರ ಥರ ಇದೆ, ಇಷ್ಟೇ ಇದು ದೇವಸ್ಥಾನ. ಅಲ್ಲೆಲ್ಲ ಫುಲ್ ಲೈನ್ ಮನೆ ಇರುತ್ತೆ ನೋಡಿ, ಲೈನ್ ಜನ ನಿಂತ್ಕೊಳಕ್ಕೆ, ಜಾಸ್ತಿ ಕ್ಯೂ ಇದ್ದಾಗ ಜನ ನಿಂತ್ಕೊಳಕ್ಕೆ ಅಂತ ಅಲ್ಲಿ ಹಾಕಿರೋದು ಅಷ್ಟೇ. ಅದು ದೇವಸ್ಥಾನ ಇದಿಷ್ಟೇ. ದೇವಸ್ಥಾನ ಫುಲ್ಲು ಚಿಕ್ಕದಾಗಿ ಇಷ್ಟೈತೆ. ಇಲ್ಲಿ ಈ ದೀಪ ಇರೋದು 24x7 365 ದಿನವೂ ಇಲ್ಲಿ ದೀಪ ಉರಿತಾ ಇರುತ್ತಂತೆ. ಅದು ಭಕ್ತಾದಿಗಳು ಮಾಡಿಸ್ಕೊಟ್ಟಿರೋದು ಆ ಥರ ದೀಪನ. ನಾವಿವತ್ತು ಒಟ್ಟು 4 ದೇವಸ್ಥಾನಕ್ಕೆ ಹೋದೋ. ನನ್ನ ಮಗ ನೋಡಿ ಎಲ್ಲೋದ್ರೂ ನಮಸ್ಕಾರ ಮಾಡೋದು ಮಾತ್ರ ಬಿಡ್ತಾಯಿಲ್ಲ. ಎಲ್ಲತವು ಅಡ್ಡ ಬಿದ್ದುಬಿಡೋದು, ನಮಸ್ಕಾರ ಮಾಡೋದು ಹಂಗೆ ಮಾಡ್ತಾವನೆ. ಅವನಿಗೇನೋ ಖುಷಿ ಒಂಥರ. ನಾವು ಆಮೇಲೆ ಆಚೆ ಬಂದು ಸ್ನ್ಯಾಕ್ಸ್ಗೆ ಅಂತ ಚುರುಮುರಿ ಎಲ್ಲ ತಗೊಂಡು ತಿಂದ್ಕೊಂಡು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದು, ಚಿಕ್ಕಮ್ಮವ್ರ ಮನೆಯಿಂದ ಹೋಗ್ಬೇಕಾದ್ರೆ ನನ್ನ ಮಗ ಬರಲ್ಲ, ನಾನು ಊರಿಗೆ ನೀವು ಹೋಗ್ರಿ ಅಂತ ಹೇಳ್ತಾವನೆ. ನಾವು ಆಮೇಲೆ ತಿರ್ಗಾ ಕರ್ಕೊಂಡು ಹೋಗ್ತಾಯಿದ್ವಿ ಊರಿಗೆ ಹೋಗೋಣ ಅಂತ. ಅಷ್ಟರಲ್ಲಿ ಕತ್ಲಾಗಿತ್ತು. ನಾವು ನೆಲಮಂಗಲಕ್ಕೆ ಬಂದು ಆಮೇಲೆ ಬಂದೋ. ನಾವು ಒಂದೇ ದಿನದಲ್ಲಿ ಎಷ್ಟು ದೇವಸ್ಥಾನ ಬೇಕಾದರೂ ನೋಡ್ಬೋದು. ಇನ್ನೂ ಟೈಮ್ ಇತ್ತು ನಮಗೆ. ಊರಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಬೇಗ ಬಂದು ಒಂದು ದಿನದಲ್ಲಿ 4 ದೇವಸ್ಥಾನ ನೋಡಿ ತುಂಬ ಅಂದರೆ ತುಂಬ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಊರಿಗೆ ಬಂದೋ ಮನೆಗೆ. ದೇವಸ್ಥಾನಕ್ಕೆ ಹೋದ್ರು ನೆಮ್ಮದಿ, ಮನ್ಸಿಗೆ ತುಂಬ ಅಂದರೆ ತುಂಬ ನೆಮ್ಮದಿ ಸಿಕ್ತು. ಅದೇ ಒಂದು ಖುಷಿ ನಮಗೆ. ಇಷ್ಟೊಂದು ದೇವಸ್ಥಾನಕ್ಕೆ ಹೋದು ಅಂತಲ್ಲ, ಹೋಗಿದ ತಕ್ಕನಾಗೆ ದರ್ಶನ ಮಾಡಬೇಕು ಚೆನ್ನಾಗಿ. ಅಲ್ಲಿ ದೇವ್ರು ನೋಡಬೇಕು. ರಶ್ಶು ಇದ್ದಾಗ ಹೋದರೆ ದೇವ್ರನ್ನೂ ನೋಡೋಕ್ಕಾಗಲ್ಲ, ದರ್ಶನನೂ ಮಾಡೋಕ್ಕಾಗಲ್ಲ. ತಳ್ಳಿ ಕಳಿಸ್ಬಿಡ್ತಾರೆ. ಇವತ್ತು ಹೋಗಿದ್ದಂತೂ ತುಂಬ ಖುಷಿ ಆಯಿತು. 4 ದೇವಸ್ಥಾನನೂ ಮುಗಿಸ್ಕೊಂಡು ಚಿಕ್ಕಮ್ಮವ್ರ ಮನೆಗೂ ಹೋಗಿ ಅಲ್ಲೂ ಮುಗಿಸ್ಕೊಂಡು ಅವ್ರನ್ನ ಅಲ್ಲಿ ಬಿಟ್ಟು ಮನೆಗೆ ಬಂದು. ನಾವು ಒಂದು ದಿನದಲ್ಲಿ 4 ದೇವಸ್ಥಾನಕ್ಕೆ ಹೋಗಿದ್ದು. 4 ದೇವಸ್ಥಾನದ್ದು ಬೇರೆ ಬೇರೆ ವ್ಲಾಗ್ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.